ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ಮೊದಲನೇದಾಗಿ ಎಲ್ಲರೂ ಸಹ ಕಾಮೆಂಟ್ನ ಮೂಲಕ ಯಾರೆಲ್ಲ ನನ್ನ ಒಂದು ವಿಡಿಯೋಗೆ ಸಮಾಧಾನ ಸಾಂತ್ವನವನ್ನು ನನಗೆ ಹೇಳಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೇ ನನಗಿಷ್ಟ ಇರಲಿಲ್ಲ. ಅದರ ಜೊತೆಯಲ್ಲಿ ನಿಮ್ಮಿಂದ ಅಷ್ಟರ ಮಟ್ಟಕ್ಕೆ ರೆಸ್ಪಾನ್ಸ್ ಬರುತ್ತೆ ಕಾಮೆಂಟ್ಗಳ ಮೂಲಕ ಅನ್ನುವಂತಹದ್ದನ್ನು ಸಹ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗಿನ್ನ ಚೆನ್ನಾಗಿ ಬಹಳ ವಿಶದವಾಗಿ ಅವರ ಕ್ಯಾರೆಕ್ಟರ್ಗಳನ್ನ ಕಮೆಂಟಲ್ಲಿ ನೀವೇ ತೆರೆದಿಟ್ರಿ. ನಿಮಗೆ ಅರ್ಥ ಆಗಿದೆಯಲ್ವಾ? ನೀವು ಒಬ್ಬರು ತಿಳ್ಕೊಂಡ್ರೆ 10 ಜನಕ್ಕೆ ನೀವು ತಿಳಿಸ್ತೀರ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನೋಡಿ, ಇತ್ತೀಚೆಗೆ ಭಕ್ತಿ ಅನ್ನುವಂತಹದ್ದು ಹೇಗಾಗಿದೆ ಅಂತಂದರೆ, ಭಕ್ತರು ಮತ್ತು ದೇವರ ನಡುವಿನ ಸಂಬಂಧ ಅಥವಾ ಬಾಂಧವ್ಯ ಆಗಿ ಉಳಿದಿಲ್ಲ. ಭಕ್ತಿ ಅನ್ನುವಂತಹದ್ದು ನಾವು ಭಕ್ತರಾದಂಥವರು ಮತ್ತು ದೇವರ ನಡುವೆ ಅದು ಸಂಬಂಧವಾಗಿರಬೇಕು ಮತ್ತು ಒಂದು ಬಾಂಧವ್ಯ ಆಗಿರಬೇಕು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಹಾಳಾದ್ದು ಈ ಮೊಬೈಲು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು ಮತ್ತು ವಾಟ್ಸಪ್ ಅನ್ನುವಂತಹದ್ದು ಬಂದಮೇಲೆ ಏನಾಗ್ಬಿಟ್ಟಿದೆ ಅನ್ನುವಂಥದ್ದಾದರೆ, ಈ ಭಕ್ತಿ ಅನ್ನುವಂತಹದ್ದು ನಮ್ಮ ಮತ್ತು ಮೊಬೈಲು, ನಮ್ಮ ಮತ್ತು ಸೋಷಿಯಲ್ ಮೀಡಿಯಾ ಏನಿದೆ ಅದರ ನಡುವಿನ ಒಂದು ಬಾಂಧವ್ಯ ಅನ್ನುವಂತಹ ರೀತಿಯಲ್ಲಿ ಆಗೋಗಿದೆ. ಮನೆಯಲ್ಲಿ ನಾವು ದೇವ್ರ ಪೂಜೆ ಹೇಗೆ ಮಾಡಬೇಕು ದೇವ್ರ ಪೂಜೆನ? ದೇವರ ಮುಂದೆ ಎಲ್ಲ ಅಲಂಕಾರ ಮಾಡ್ತೀವಿ. ಏನಿರುತ್ತೋ ನಮಗೆ ಭಗವಂತ ಏನು ಶಕ್ತಿ ಕೊಟ್ಟಿರ್ತಾನೋ ಅದರಂತೆ ಒಂದು ಹೂ ಹಾಕೋ ಶಕ್ತಿ ಇದ್ದರೆ ಒಂದು ಹೂವನ್ನು ಹಾಕ್ತೀವಿ. ಇಲ್ಲ ಅವತ್ತಿನ ದಿವಸ ನನ್ನ ಹತ್ರ ಇದ್ದರೆ ಒಂದು ಮಾರಬೇಕಾದ್ರೂ ಹಾಕ್ತೀನಿ. ದೀಪ ಹಚ್ತೀವಿ. ಅದಾದಮೇಲೆ ನಾವೇನು ಮಾಡಬೇಕು? ಕಣ್ಣು ಮುಚ್ಚಿ ಕುತ್ಕೋಬೇಕು. ಈಗ ನಾನು ರಾಯರ ಭಕ್ತೆ ಅಂದ್ಕೊಳ್ಳಿ. ನಾನೇನು ಮಾಡಬೇಕು? ತಲ್ಲೀನತೆಯಿಂದ ರಾಯರ ಧ್ಯಾನವನ್ನು ಮಾಡಬೇಕು ಕಣ್ಣು ಮುಚ್ಚಿ. ಆಗ ಏನಾಗುತ್ತೆ? ರಾಯರು ನಮ್ಮ ಒಂದು ಕಣ್ಣಿನಲ್ಲಿ ಬರ್ತಾರೆ, ನಮ್ಮ ಆತ್ಮದಲ್ಲಿ ಬರ್ತಾರೆ. ನಾವು ಅದನ್ನು ಕಣ್ಣು ತುಂಬ್ಕೋಬೇಕು. ರಾಯರ ಒಂದು ಚಿತ್ರ ಏನು ನಮ್ಮ ಕಣ್ಣಿನಲ್ಲಿ ಬರುತ್ತೆ, ನಮ್ಮ ಆತ್ಮದಲ್ಲಿ, ನನ್ನ ಮನಸ್ಸಿನಲ್ಲಿ ಏನು ಬರುತ್ತೆ, ಅದನ್ನು ಭಕ್ತಿಯಿಂದ ನೋಡ್ತಾ ಭಾವಪರವಶರಾಗಬೇಕು. ರಾಯರನ್ನ ನೋಡಿಕೊಂಡು ಅದನ್ನು ನಾವು ಭಕ್ತಿ ಅಂತ ಹೇಳ್ತೀವಿ. ನಮ್ಮ ಕರ್ಮ ಅಲ್ಲೇ ಕಳೆದು ಹೋಗುವಂತಹದ್ದು. ಈಗ ಹಾಗಲ್ಲ. ಭಕ್ತಿ ಅನ್ನುವಂತಹದ್ದು ಏನಾಗಿದೆ? ನಮ್ಮ ಹಾಗೆ ಮೊಬೈಲ್ ನಡುವಿನ ಒಂದು ಬಾಂಧವ್ಯ ಅನ್ನೋ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೇವರಿಗೆ 2 ಹೂ ಇಟ್ಟು 2 ದೀಪ ಹಚ್ಚುವಂತಹದ್ದು, ಫೋಟೋ ತೆಗೆಯುವಂತಹದ್ದು, ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳುವಂತಹದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ಳುವಂತಹದ್ದು. ನಾನು ಇದನ್ನು ಯಾರೊಬ್ಬರನ್ನೂ ಟಾರ್ಗೆಟಾಗಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ದಯವಿಟ್ಟು ಪರ್ಸ್ನಲ್ಲಾಗಿ ತಗೋಬೇಡಿ. ನಿಮಗೆ ಮುಂದೆ ಬಹಳಷ್ಟು ವಿಚಾರಗಳನ್ನು ಈ ವಿಚಾರವಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಂಡ್ವರೆಗೂ ನೋಡಿ. ಏಕೆಂದರೆ ನಾನು ಯಾರನ್ನೋ ಟಾರ್ಗೆಟಾಗಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಅನ್ನುವಂತಹ ಕನ್ಕ್ಲೂಷನ್ಗೆ ನೀವು ಬರಬೇಡಿ. ಏಕೆಂದರೆ ಇದರಲ್ಲಿ ನಾನು ಅನುಭವಿಸಿರೋಂತಹದ್ದು ಉಂಟು. ಮುಂದೆ ಹೇಳ್ತೀನಿ, ಎಲ್ಲವನ್ನು ಕೇಳಿಸ್ಕೊತಾ ಹೋಗಿ. ನಾವೇನು ಮಾಡ್ತೀವಿ? ಸ್ಟೇಟಸ್ಗಳಿಗೆ ಹಾಕುವಂತಹದ್ದನ್ನು ಮಾಡ್ತೀವಿ. ಏನಕ್ಕೋಸ್ಕರ ಹಾಕಬೇಕು? ನಮ್ಮ ಭಕ್ತಿಯನ್ನು ಅಥವಾ ನಾವು ಮಾಡಿರುವಂತಹ ಅಲಂಕಾರವನ್ನು ನೋಡಿ ಯಾರು ಸಂಪ್ರೀತರಾಗಬೇಕು? ದೇವರು ಸಂಪ್ರೀತನಾಗಬೇಕು. ನಮ್ಮ ಭಕ್ತಿಯನ್ನು ಮೆಚ್ಚಿ ಯಾರು ನಮಗೆ ಒಳ್ಳೇದು ಮಾಡಬೇಕಾಗಿರೋದು? ದೇವರು ಮಾಡಬೇಕಾಗಿರೋದು. ಅದನ್ನು ಬಿಟ್ಟು ನಾವು ಪ್ರತಿನಿತ್ಯ ಮಾಡುವಂತಹ ಪೂಜೆಯ ಫೋಟೋಸ್ ಆಗಲಿ ಅಥವಾ
ನಾವು ಏನು ದೇವರಿಗೆ ವಿಶೇಷ ದಿವಸಗಳಲ್ಲಿ ಮಾಡುವಂತಹ ಅಲಂಕಾರವನ್ನಾಗಲಿ ನಾವು ತೆಗೆದು ಈ ವಾಟ್ಸಪ್ಪಲ್ಲಿರಬಹುದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದ್ರಿಂದ ನಮ್ಮ ಸಂಬಂಧಿಕರು ಅದನ್ನು ನೋಡ್ತಾರೆ ಅಥವಾ ನಮ್ಮ ಸ್ನೇಹಿತರು ಅದನ್ನು ನೋಡ್ತಾರೆ. ಇವ್ರ ಮನೇಲಿ ನೋಡು ಎಷ್ಟು ಚೆನ್ನಾಗಿ ಹೂವು ಹಾಕಿದ್ದಾರೆ, ಹೆಂಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ಕೋತಾರೆ. ಇವತ್ತು ನಮ್ಮೊಟ್ಟಿಗೆ ನಗ್ನಗ್ತಾ ನಮ್ಮವರಂತೆ ಕಂಡರೂ ಕೂಡ ಒತ್ತಿ ಹೇಳ್ತಾ ಇದ್ದೀನಿ, ನಮ್ಮವರಂತೆ ನಗ್ನಗ್ತಾ ನಮ್ಮ ಜೊತೆಲೇ ಇರುವಂತಹ 10 ಜನದಲ್ಲಿ 9 ಜನ ನಮ್ಮ ಏಳಿಗೆ ಸಹಿಸಲ್ಲ. ಮೇಲ್ಗಡೆ ಚೆನ್ನಾಗೇ ಇರ್ತಾರೆ, ನೀವೊಂದೇನೋ ಒಡವೆ ತಗೋತೀರಾ, ತೋರಿಸ್ತೀರಾ, ನಗ್ತಾರೆ, ಚೆನ್ನಾಗಿದೆ ಅಂತಾರೆ, ಒಳಗಡೆನೇ ಉರಿತಾರೆ. ಒಂದು ಫೋನ್ ತಗೋತೀರಾ, ಚೆನ್ನಾಗಿದೆ ಅಂತಾರೆ. ಒಂದು ಸೈಟ್ ಮಾಡ್ಕೊತೀರಾ, ಒಂದು ಕಾರ್ ತಗೊತೀರಾ, ಒಂದು ಮನೆ ಕಟ್ತೀರಾ, ಅಥವಾ ಮಕ್ಕಳನ್ನೇನೋ ಒಳ್ಳೆ ಕಡೆ ಎಜುಕೇಷನ್ ಮಾಡಿಸ್ತಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ ನೀವು, ಮೇಲ್ಗಡೆ ಚೆನ್ನಾಗಿರ್ರಿ ಹೀಗೆ ಅಂತಾರೆ. ಬಟ್ ಒಳಗಡೆನೇ ಏನು ಇವ್ರು ಹಿಂಗಾಗ್ಬಿಟ್ರಲ್ಲ, ಏನು ಇವ್ರು ಇಷ್ಟು ಚೆನ್ನಾಗಿ ಆಗ್ಬಿಟ್ರಲ್ಲ. ಈ ತರಹದ ಮನಸ್ಥಿತಿನೇ 10 ಜನದಲ್ಲಿ 9 ಜನರಿಗೆ ಇರುವಂತಹದ್ದು. ಅಂಥವ್ರಿಗೆ ನೀವೇನು ಮಾಡ್ತೀರಾ, ನಿಮ್ಮ ಮನೆ ಹೇಗಿದೆ, ಅವಾಗವಾಗ ನಿಮ್ಮ ಮನೆಗೆ ಏನು ತಗೋತೀರಾ, ನಿಮ್ಮ ಮನೆ ಕಂಡೀಷನ್ ಹೇಗಿದೆ, ನಿಮ್ಮ ದೇವ್ರ ಮನೆ ಹೇಗಿದೆ, ಹೇಗೆ ಹೂ ಹಾಕ್ತೀರಾ, ಹೇಗೆ ಪೂಜೆ ಮಾಡ್ತೀರಾ, ಯಾವ್ಯಾವ ದೇವ್ರ ಫೋಟೋ ವಿಗ್ರಹ ಎಲ್ಲವನ್ನು ಇಟ್ಕೊಂಡಿದ್ದೀರಾ, ಎಲ್ಲವನ್ನು ಸಹ ನೀವೇನು ಮಾಡ್ತೀರಾ ತೋರಿಸ್ತಾ ಹೋಗ್ತೀರಾ. ಅದ್ರ ಜೊತೆಯಲ್ಲಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನನ್ನು ಕೂಡ ನೀವು ಅವ್ರ ಮುಂದೆ ತೆರೆದಿಡ್ತೀರಾ. ಹೌದು ಅಲ್ವೋ? ಈಗ ನೀವು ಹಾಕುವಂತಹ ಹೂನಲ್ಲೇನೇ ಅಳೆದ್ಬಿಡ್ತಾರೆ ಕಣ್ರಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಜ್ ಹೇಗಿದೆ ಅನ್ನೋಂಥದ್ದನ್ನು. ನಿಮ್ಮಲ್ಲಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಳಗಡೆ ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ, ಜನಗಳಿಗೆ ನೀವು ತೋರ್ಪಡಿಕೆ ಮಾಡ್ಕೊತೀರಲ್ವ, ಅಂತಹದ್ದೇನೆ ಕಾಣುವಂತಹದ್ದು. ಇವ್ರು ಏನು ಇಷ್ಟು ಚೆನ್ನಾಗಿದ್ದಾರಲ್ಲ, ಇಷ್ಟೊಂದು ಹೂ ಹಾಕಿದಾರಲ್ವ, ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವ ಅನ್ನುವಂತಹ ಮಾತುಗಳು ನಿಮ್ಮ ಕುಟುಂಬಕ್ಕೆ ದೃಷ್ಟಿ ತಾಕೋ ಹಾಗೆ ಮಾಡುತ್ತೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಈಗೇನೋ ಒಂದು ಒಳ್ಳೆ ಫೋಟೋಸ್ ಹಾಕ್ತೀರಾ, ಏನು ಗಂಡ ಹೆಂಡತಿ ಇಷ್ಟು ಚೆನ್ನಾಗಿದ್ದಾರೆ, ಮಕ್ಕಳು ಫೋಟೋ ಹಾಕ್ತೀರಾ, ಅವ್ರ ಮಗು ನೋಡು ಎಷ್ಟು ಮುದ್ದಾಗಿದೆ, ಏನಪ್ಪ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ರಾಯಲ್ ಆಗಿರ್ತಾರೆ, ಆ ಮಕ್ಳಿಗೂ ಒಳ್ಳೆ ಬಟ್ಟೆ ಹಾಕ್ತಾರೆ, ಏನು ವಾರ ಹಾಕ್ತಿದ್ದಂಗೆ ಇಷ್ಟೊಂದೆಲ್ಲ ಹೂಗಳನ್ನು ಹಾಕಿ ದೇವ್ರ ಪೂಜೆ ಮಾಡ್ತಾರೆ, ಆರಾಮಾಗಿ ಓಡಾಡ್ತಾರೆ, ಅಥವಾ ಮನೇಲಿರೋರೆಲ್ಲ ದುಡಿತಾರೆ, ಇವ್ರಿಗೇನು ಕಡಿಮೆ? ಈ ತರಹದ ಮಾತುಗಳು ನಿಮ್ಮ ಕುಟುಂಬಕ್ಕೆ ದೃಷ್ಟಿ ತಾಕೋ ಹಾಗೆ ಮಾಡುತ್ತೆ. ಮನುಷ್ಯನ ಕಣ್ಣಿಗೆ ಇವತ್ತು ಎಷ್ಟೋ ಕುಟುಂಬಗಳು ಹಾಳಾಗಿ ಬೀದಿಗೆ ಬಂದಿದೆ. ಅದು ದರಿದ್ರ ಆ ಕಣ್ಣಿಂದ ಆಗಿದೆ ಅನ್ನೋಂತಹದ್ದು ನಮ್ಗೆ ಅರಿವಾಗಲ್ಲ. ಬಿಡು ನಮ್ಮ ಹಣೆ ಬರ ಹಿಂಗಾಗೋಯ್ತು, ನಮ್ಮ ಹಣೆ ಬರ ಹಿಂಗಿತ್ತೇನೋ, ಚೆನ್ನಾಗಿ ನಡೀತಾನೇ ಇರುತ್ತೆ ಬಿಸ್ನೆಸ್ಸು, ಇದ್ದಕ್ಕಿದ್ದಂಗೆ ಡ್ರಾಪೌಟಾಗಿ ಕೆಳಗಡೆ ಬಂದುಬಿಡ್ತಾರೆ. ಗಂಡ ಹೆಂಡತಿ ಬಹಳ ಚೆನ್ನಾಗಿರ್ತಾರೆ, ಎಲ್ಲೋದ್ರೂ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು, ಒಟ್ಟಿಗೆ ತಿನ್ನುವಂತಹದ್ದು, ನೆಂಟರಿಸ್ಟ್ರ ಫಂಕ್ಷನನ್ನು ಒಟ್ಟಿಗೆ ಅಟೆಂಡ್ ಮಾಡುವಂತಹದ್ದು, ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಮೇಲ್ಗಡೆ ಚೆನ್ನಾಗೇ ಇರ್ತಾರೆ, ಗಂಡ ಹೆಂಡತಿ ಚೆನ್ನಾಗಿ ಇರ್ರಿ ಅಂತಾರೆ. ಅಂತಹ ಕೆಟ್ಟ ಕಣ್ಣುಗಳು ನಿಮ್ಮ ದಂಪತಿಗಳ ಮೇಲೆ ಬಿದ್ದರೂ ಕೂಡ ಇವತ್ತು ಎಷ್ಟೋ ಜನ ಡಿವೋರ್ಸ್ ಲೆವೆಲ್ಗೆ, ತುಂಬ ಚೆನ್ನಾಗಿದ್ದಂತಹ ಗಂಡ ಹೆಂಡ್ತಿದ್ರು ಡಿವೋರ್ಸ್ ಲೆವೆಲ್ಗೆ ಈ ಕೆಟ್ಟ ಕಣ್ಣುಗಳಿಂದ ಬಂದು ನಿಂತಿರೋ ಅಂತಹದ್ದು. ಮಕ್ಕಳು ಮನೆಯಲ್ಲಿ ಚೆನ್ನಾಗಿ ಓದ್ತಿರೋಂತಹ ಮಕ್ಕಳು ಓದಲ್ಲ, ಬರೆಯಲ್ಲ, ಹೇಳಿದ ಮಾತು ಕೇಳಲ್ಲ. ಅಥವಾ ಬಿಗಿನಿಂಗಲ್ಲಿ ನೋಡಬೇಕು ನೀವು, ಫೈನಾನ್ಷಿಯಲಿ ತುಂಬ ಚೆನ್ನಾಗಿರ್ತಾರೆ ಅವರು, ನಾನು ಹೇಳೋ ಮಾತುಗಳು ಇಲ್ಲ ಅನ್ನೋಂಥದ್ದಾದರೆ ನೀವು ಕಮೆಂಟ್ ಮಾಡಿ, ಇಲ್ಲ ಮೇಡಮ್ ನೀವು ಹೇಳ್ತಿರೋದು ತಪ್ಪು ಅಂತ. ನೀವು ಗಮನಿಸಿಲ್ವಾ ಈ ತರಹದ್ದನ್ನೆಲ್ಲ? ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅನುಭವಕ್ಕೆ ಈ ಥರದ್ದೆಲ್ಲ ಬಂದಿಲ್ವಾ? ಫೈನಾನ್ಷಿಯಲಿ ತುಂಬ ಚೆನ್ನಾಗಿರುವಂತಹ ಮನೆಗಳು ಕೊನೆಗೆ ನಮ್ಗೆ ಯಾವುದ್ರಲ್ಲೂ ಕೈ ಹತ್ತಲ್ಲ, ಬಾಯಿ ಹತ್ತಲ್ಲ, ಬರೀ ಖರ್ಚು. ಯಾವ ಒಳ್ಳೆಯ ಕೆಲಸಕ್ಕೂ ಕೈ ಇಟ್ಟರೂ ಕೂಡ ನಮಗೆ ಯಾವುದೂ ಕೈ ಹತ್ತುತ್ತಿಲ್ಲ ಅನ್ನೋಂತಹದ್ದು. ಚೆನ್ನಾಗಿರೋ ಗಂಡ ಹೆಂಡತಿಗಳು ಪದೇ ಪದೇ ಅನ್ವಾಂಟೆಡ್ ಆಗಿ ರೀಸನ್ಸ್ ಇಲ್ದಲೆ ಕಿತ್ತಾಡೋ ಅಂತಹದ್ದು. ಅದರಲ್ಲೂ ಎಸ್ಪೆಷಲ್ಲಾಗಿ ಅಮಾವಾಸ್ಯೆ, ಪೌರ್ಣಮಿಗಳು, ಮಕ್ಕಳು ಚಂಡಿ ಮಾಡೋ ಅಂತಹದ್ದು ಎಲ್ಲನೂ ಕೆಟ್ಟ ಕಣ್ಣೇನೆ. ನಿಮ್ಮ ಮನೆಗೆ ಏನು ದೃಷ್ಟಿ ನೀವು ತಾಗಿಸ್ಕೊತೀರಲ್ಲ ಅದೇನೇನೆ. ಅದಕ್ಕೆ ಕಾರಣ ಯಾರು? ನೀವೇ. ನಿಮ್ಮ ತೋರ್ಪಡಿಕೆ ಮಾಡಿಕೊಳ್ಳೋ ಅಂತಹ ಬುದ್ಧಿನೇ. ಒಂದು ದೇವಸ್ಥಾನಕ್ಕೆ ಗಂಡ ಹೆಂಡತಿ ಹೋಗ್ತೀರಾ, ಫೋಟೋವನ್ನು ತೆಗೆಯುವಂತಹದ್ದು, ಸ್ಟೇಟಸಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂತಹದ್ದು. ಒಂದು ಟ್ರಿಪ್ ಹೋಗ್ತೀರಾ, ಇಲ್ಲ ಎಲ್ಲೋ ವೀಕೆಂಡ್ ಎಂಜಾಯ್ಮೆಂಟ್ಗೆ ಹೋಟೆಲ್ಗಳಿಗೆ ಹೋಗ್ತೀರಾ, ಎಲ್ಲವನ್ನು ಫೋಟೋ ತೆಗಿತೀರಾ, ಅಪ್ಲೋಡ್ ಮಾಡ್ತೀರಾ. ಇಲ್ಲ ಒಂದು ಒಳ್ಳೆ ಏನಾದರೂ ಬಟ್ಟೆ ತೊಗೊತೀರಾ, ಅದನ್ನೂ ಕೂಡ ತೆಗೆದುಬಿಟ್ಟು ಸ್ಟೇಟಸ್ಗಳಲ್ಲಿ ಹಾಕೊಳ್ಳುವಂತಹದ್ದು. ಜೊತೆಯಲ್ಲಿ ಮನೆಯಲ್ಲಿ ಏನೇ ಪೂಜೆ ಪುನಸ್ಕಾರ ಮಾಡಿದ್ರು ಎಲ್ಲವನ್ನು ತೆಗೆದು ಫೋಟೋವನ್ನು ತೆಗೆದು
ಹಾಕಿ ತೋರಿಸ್ಕೊತಾ ಇದ್ದೀರಾ ಅನ್ನೋಂತಹದ್ದು. ಆದರೆ ಏನಕ್ಕೋಸ್ಕರ ಹಾಕ್ತೀರಾ ಅದನ್ನು? ಒಬ್ಬೊಬ್ಬ ಮನುಷ್ಯರ ಕಣ್ಣು ಒಂದೊಂದು ರೀತಿ ಇರುತ್ತಂತೆ. ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡಿದು ಹೋಗುತ್ತಂತೆ. ಈಗ ಹಿಂದೆ ಹೆಂಗಿರ್ತಿತ್ತು ಅಂತಂದರೆ, ಮನೆಗಳಲ್ಲಿ ನಾವೇನಾದರೂ ಪೂಜೆ ಪುನಸ್ಕಾರ ಮಾಡಿದ್ರೆ ಪೂಜೆ ಆದ ತಕ್ಷಣ ಅಂತಂದರೆ ಒಂದು 1/4 ಗಂಟೆ, ಒಂದು 20 ನಿಮಿಷ ಬಿಟ್ಬಿಟ್ಟು ದೇವರ ಮನೆ ಬಾಗಿಲನ್ನು ಒಂದು ಅರ್ಧ ಮುಚ್ಚಿ ಅಂತ ಹೇಳ್ತಿದ್ರು. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅಥವಾ ದೊಡ್ಡವ್ರ ಕೈ ಕೆಳಗಡೆ ಸ್ವಲ್ಪ ಸಂಸ್ಕಾರ ಕಲಿತು ಬೆಳೆದಿದ್ದರೆ ಎಲ್ಲವೂ ಸಹ ನಮಗೆ ಗೊತ್ತಿರುತ್ತೆ. ಇವತ್ತು ಸಹ ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ನಾವಿಷ್ಟೆಲ್ಲ ತಿಳ್ಕೊಂಡಿದ್ರು ಸಂಜೆ ಏನಾದರೂ ನಾನು ಪೂಜೆ ಮಾಡಿದ್ದಾದಮೇಲೆ ಒಂದು 1/4 ಗಂಟೆ 20 ನಿಮಿಷ ಬಿಟ್ಟ ತಕ್ಷಣ ಹೇಳ್ತಾರೆ, ಒಂದು ಅರ್ಧನಾದರೂ ಮುಚ್ಚು ದೇವ್ರ ಮನೆ ಬಾಗಿಲನ್ನ ಅಂತ ಹೇಳಿ. ಏಕೆಂದರೆ ಮನೆಗೆ ಬರೋರು ಬರ್ತಿರ್ತಾರೆ, ಹೋಗೋರು ಹೋಗ್ತಿರ್ತಾರೆ, ಎಲ್ಲರೆದ್ರಿಗೂ ತೆರೆದು ಬಿಟ್ಟರೆ ಏನು ಚೆಂದ ದೇವ್ರ ಮನೆ ಬಾಗಿಲು, ಅರ್ಧನಾದರೂ ಮುಚ್ಚು ಅಂತ ಹೇಳೋ ಅಂಥದ್ದನ್ನು ಮಾಡ್ತಾರೆ. ಏಕೆಂದರೆ ಈಗ ಯಾರೋ ಬರ್ತಾರೆ ಹೊರಗಡೆಯಿಂದ, ಸಡನ್ನಾಗಿ ನಿಮ್ಮ ದೇವ್ರ ಮನೆ ನೋಡ್ತಾರೆ ಅಂತ ತಿಳ್ಕೊಳ್ಳಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅವ್ರ ದೇವ್ರ ಮನೆಯಲ್ಲಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ತತ್ಕ್ಷಣ ಅವ್ರ ಕಣ್ಣು ದೃಷ್ಟಿ ನಿಮ್ಮ ದೇವ್ರ ಮನೆಗೆ ಬೀಳುತ್ತೆ. ಕೆಲವರು ಬಹಳ ಬುದ್ಧಿವಂತರು ಕೇಳ್ಬೋದು, ದೇವ್ರಿಗೂ ದೃಷ್ಟಿ ತಾಗುತ್ತಾ? ಎಲ್ಲರ ದೃಷ್ಟಿನೂ ನಿವಾರಣೆ ಮಾಡುವಂತಹ ದೇವ್ರಿಗೆ ದೃಷ್ಟಿ ತಗಲುತ್ತಾ ಅಂತ ಹೇಳಿ ಒಂದು ವಿಡಿಯೋ ಬೇಕಾದರೆ ಈ ಕಂಟೆಂಟನ್ನು ಎತ್ಕೊಂಡು ಮಾಡೋ ಅಂತಹ ಬುದ್ಧಿವಂತರು ಭಾಳ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಅದಕ್ಕೆ ಈಗಲೇ ಹೇಳ್ಬಿಡ್ತೀನಿ ಉತ್ತರ. ನೋಡಿ, ಇವತ್ತಿಗೂ ಸಹ ಕೆಲವೊಂದು ಮನೆಗಳಲ್ಲಿ ದೇವರಿಗೆ ನಾವೇನು ಈಗ ಪ್ರತಿನಿತ್ಯ ನಾವೇ ಅಲಂಕಾರ ಮಾಡಿದಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ನಮ್ಮ ಮನೆ ದೇವರು, ಈಗ ತುಂಬ ಚೆನ್ನಾಗಿ ಹೂವು ಹಾಕ್ಬಿಡ್ತೀವಿ ಅಂತ ತಿಳ್ಕೊಳ್ಳಿ, ಅಲಂಕಾರ ಮಾಡಿರ್ತೀವಿ ಅಂತ ನಾವೇ ಪದೇ ಪದೇ ನೋಡ್ತೀವಿ, ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ, ನಮ್ಮನೆ ರಾಯರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ, ಅಥವಾ ಮಹಾಲಕ್ಷ್ಮಿ ಫೋಟೋಗೆ ಅಲಂಕಾರ ಮಾಡಿದಾಗ ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಆ ಭಾವನೆ ಬರುತ್ತೋ ಇಲ್ವೋ, ನಮ್ಮ ದೃಷ್ಟಿನೇ ತಾಗಿರುತ್ತೆ ಕೆಲವೊಂದು ಸರ್ತಿ ದೇವ್ರ ಮನೆಗೂ ಕೂಡ. ಕೆಲವೊಂದು ಮನೆಗಳಲ್ಲಿ ಇವತ್ತಿಗೂ ಸಹ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಕೆಂಪು ನೀರನ್ನು ಮಾಡಿಕೊಂಡು ದೇವರಿಗೆ ದೃಷ್ಟಿ ತೆಗೆದು ಹಾಕುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಅಮಾವಾಸ್ಯೆ ಪೌರ್ಣಮಿಗೆ ಯಾಕೆ ಎಷ್ಟೋ ಜನ ಗುರುವಾರದೊತ್ತು ಸಹ ರಾಯರಿಗೆ, ಏಕೆಂದರೆ ಅಲಂಕಾರ ಮಾಡಿರ್ತಾರೆ ಗುರುವಾರ, ಸಂಜೆಗೆ ಕೆಂಪು ನೀರು ಮಾಡುವಂತಹ ಪದ್ಧತಿ ಇಟ್ಕೊಂಡಿದ್ದಾರೆ. ಯಾವುದೆಲ್ಲ ಬೇಡ, ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀ ವ್ರತ ಅಂದರೆ ವರಮಹಾಲಕ್ಷ್ಮಿ ವ್ರತ ಮಾಡಿದಾಗ ನೀವು ಕೂಡ ದೇವರಿಗೆ ಕೆಂಪು ನೀರನ್ನು ತೆಗೆದು ಹಾಕ್ತೀರಾ. ಹೌದೋ ಇಲ್ವೋ? ಹಿರಿಯರು ಯಾವುದನ್ನು ಸುಮ್ಮನೆ ಮಾಡಿಲ್ಲ, ಅರ್ಧಂಬರ್ಧ ತಿಳ್ಕೊಂಡು ನಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಹದ್ದನ್ನು ಬಿಟ್ಟರೆ ಇನ್ನಿಲ್ಲ ಅನ್ನೋಂತೆ ತೋರ್ಪಡಿಕೆ ಮಾಡ್ಕೊಳ್ಳೋಂತಹ ಜನರ ಮಾತುಗಳನ್ನೇನಾದರೂ ಕೇಳಿ ನೀವು ಮನೆಗೆ ಕಂಟಕ ತಂದುಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ಮಾಡ್ತಾರೆ ಅಂತ ಹೇಳಿ ಇನ್ನೊಬ್ಬರು, ಹಿಂದಿನಿಂದ ಏನು ನಡೆದುಕೊಂಡು ಬಂದಿದೆಯೋ, ನಮ್ಮ ಹಿರಿಯರು ಏನು ಮಾರ್ಗವನ್ನು ಹಾಕ್ಕೊಟ್ಟಿದ್ದಾರೋ ಅದು ಸತ್ಯ ಇದೆ ರೀ. ಹಿರಿಯರು ಯಾರು ದಡ್ಡರಲ್ಲ, ಸುಮ್ಮನೆ ಯಾವುದನ್ನೂ ಮಾಡಿಲ್ಲ. ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥ ಇದೆ. ಈ ಮಾತನ್ನು ನೀವು ಒಪ್ತೀರಾ ಇಲ್ವಾ? ಇನ್ನಾದರೂ ಅತಿಯಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಕೈಯಲ್ಲಿಟ್ಕೊಳ್ಳಿ. ವಾಟ್ಸಪ್ ಸ್ಟೇಟಸ್ಗೆ ತುಂಬ ಅಂದರೆ ಗಂಡ ಹೆಂಡತಿ ಹೊರಗಡೆ ಹೋದಾಗ ಪ್ರತಿಯೊಂದನ್ನು ಅಪ್ಲೋಡ್ ಮಾಡುವಂತಹದ್ದು, ನಿಮ್ಮ ಫ್ಯಾಮಿಲಿ ಟೈಮ್ ಫೋಟೋಸ್ನೆಲ್ಲ ತುಂಬ ಹಾಕುವಂತಹದ್ದು, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗಳನ್ನು ತೋರಿಸುವಂತಹ, ಅಂದರೆ ಆರ್ಥಿಕವಾಗಿ ನೀವು ಯಾವ ಸ್ಥಿತಿಲಿದ್ದೀರಾ ಅಂದರೆ ಏನಾದರೂ ಒಂದು ವಸ್ತು ತಗೊಂಡ ತಕ್ಷಣ ಇಮ್ಮಿಡಿಯೇಟ್ ಸ್ಟೇಟಸ್ಗಳಿಗೆ ಹಾಕಿ ತೋರಿಸ್ಕೊಳ್ಳೋವಂತಹದ್ದು. ನೀವು ಅನ್ಕೋಬೋದು, ಈಗ ನಾವು ಫೋನಲ್ಲಿ ಹಾಕಿದ ತಕ್ಷಣ ಫೋನಲ್ಲಿ ಜನ ಎಲ್ಲೋ ನೋಡಿದಾಗ್ಲೂ ಕೂಡ ನಮಗೆ ದೃಷ್ಟಿ ಆಗುತ್ತಾ ಅಂತಂದು. ಹೌದಲ್ವಾ? ಅಲ್ಲಿರೋದು ನಾವೇ ಫೋಟೋಸಲ್ಲಿ. ಇಲ್ಲ ನಾವು ದೇವ್ರ ಫೋಟೋಸ್ ಹಾಕಿದ್ರು ನಮ್ಮನೆ ಫೋಟೋಸನ್ನೇ. ನಾನು ಇದೇ ಕಾರಣಕ್ಕೇ ಅತಿಯಾಗಿ ನಮ್ಮನೆ ಫೋಟೋಸನ್ನು ಕೂಡ ನಾನು ಹಾಕೋದಿಲ್ಲ. ಅದನ್ನು ರಾಯರು ಒಪ್ಪೋದು ಇಲ್ಲ. ನನಗೆ ಕೆಲವೊಂದು ರಿಸ್ಟ್ರಿಕ್ಷನ್ಗಳು ರಾಯರಿಂದನೇ ಇದೆ. ನೀವು ಏನು ಬೇಕಾದರೂ ತಿಳ್ಕೊಳ್ಳಿ. ಅವರ ಪೂಜೆಯ ವಿಡಿಯೋ ಮಾಡೋದನ್ನು ಕೂಡ ಅವರು ಒಪ್ಪೋದಿಲ್ಲ. ನಾನು ಮಾಡೋದು ಇಲ್ಲ. ನಾನು ಯಾವತ್ತಿಗೂ ಕೂಡ ನಾನು ಪೂಜೆ, ಕೆಲವರೆಲ್ಲ ಪಾಪ ಕೇಳಿದ್ರು, ನೀವು ಹೆಂಗೆ ಮೇಡಮ್ ಬರೀ ಈ ರೀತಿ ಹೇಳಿಬಿಟ್ರೆ ನಮ್ಗೆ ಅರ್ಥ ಆಗಲ್ಲ, ಪೂಜೆ ಮಾಡೋಂತಹ ವಿಡಿಯೋಸನ್ನು ಹಾಕಿ ಅಂತಂದು. ಖಂಡಿತ ನನಗದಕ್ಕೆ ರಾಯರಿಂದ ಅನುಮತಿ ಇಲ್ಲ. ಮುಂದೆ ಏನಾದರೂ ರಾಯರ ಅನುಮತಿ ಕೊಟ್ಟರೆ ನೀನು ವಿಡಿಯೋ ಮಾಡು ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋ ಅಂತಹದ್ದನ್ನು ಅಂತ, ಖಂಡಿತ ಅವ್ರ ಅನುಮತಿ ಕೊಡಲ್ಲ. ಏನಿದೆಯೋ ನನಗೆ ಅವರಿಂದ ಸೂಚನೆ ಆಗಿರುವಂತಹದ್ದು, ಪ್ರಾತ್ಯಕ್ಷಿಕೆಗಳು ಬೇಡ, ಅಂದರೆ ನಾವು ಮಾಡೋ ಅಂತಹದ್ದೇನು ಹಾಕೋದು ಬೇಡ, ಹೇಳಿಕೊಡು ಸಾಕು, ಇಷ್ಟೇ ಅವರಿಂದ ನನಗಾಗಿರುವಂತಹ ಸೂಚನೆ. ಅದನ್ನೇ ನಾನು ಮಾಡ್ತಾ ಇರುವಂತಹದ್ದನ್ನು ನಿಷ್ಠೆಯಿಂದ ಮಾಡಿಕೊಂಡು ಹೋಗ್ತಾ ಇದ್ದೀನಿ.
ನೀವು ಕೂಡ ದಯಮಾಡಿ ನಿಮ್ಮ ಸ್ನೇಹಿತರಿಗಾಗಲಿ ನೆಂಟರಿಸ್ಟ್ರಿಗಾಗಲಿ ತುಂಬ ತೋರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮೇಲ್ಗಡೆ ಎಲ್ಲರೂ ಚೆನ್ನಾಗಿದ್ರೂ ಒಳಗಡೆ ಹೊಟ್ಟೆ ಉರ್ಕೊಳ್ಳೋ ಅಂಥವರೇ ಜಾಸ್ತಿ ನಿಮ್ಮನ್ನು ಕಂಡು. ಏನಕ್ಕೆ ತೋರ್ಪಡಿಕೆ ಮಾಡಿಕೊಂಡು ಮನೆಗೂ ನಿಮಗೂ ದೃಷ್ಟಿ ಮಾಡ್ಕೊತೀರ. ಕೆಟ್ಟ ದೃಷ್ಟಿಗಳಿಂದಾನೇ ಇದೆಲ್ಲ ಆಗ್ತಿದೆ ಅನ್ನೋಂತಹದ್ದು ಗೊತ್ತಾಗಲ್ಲ ರೀ. ಮಕ್ಕಳು ಹುಷಾರು ತಪ್ಪಿಡ್ತಾರೆ. ಹೀಗೆ ಸುಮ್ಮನೆ ಗಂಡ ಹೆಂಡತಿಗೆ ಅನವಶ್ಯಕವಾಗಿ ಜಗಳ, ಎಲ್ಲಾದರೂ ಹೋಗಿ ಬಂದ ತಕ್ಷಣ ಮತ್ತೆ ಜಗಳಗಳು ಶುರುವಾಗುವಂತಹದ್ದು. ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ, ಈಗ ಎಲ್ಲಾದರೂ ಹೋಗಿ ಬಂದಾಗೆಲ್ಲ ಆ ಥರ ಆದರೆ ಗಂಡ ಹೆಂಡತಿ ಇಬ್ಬರು ಸ್ವಲ್ಪ ಹಿರಿಯರು ಯಾರಾದರೂ ಇದ್ದರೆ ಕಡ್ಡಿ ತೆಗ್ದಾಕ್ಸ್ಕೊಳ್ಳೋಂಥದ್ದೆಲ್ಲ ಮಾಡಿ. ಇದೆಲ್ಲ ಯಾವುದು ಮೂಢನಂಬಿಕೆ ಅಲ್ಲ. ಹಿಂದಿನವ್ರು ಯಾರೂ ದಡ್ಡರಲ್ಲ. ಈಗ ನಾವೇನಿದ್ದೀವಿ ಹೊಸದಾಗಿ ಉಟ್ಕೊಂಡಿದ್ದೀವಲ್ವ, ನಾನು ಸುಮ್ಮನೆ ಮಾತಾಡಬಾರ್ದು ಅನ್ಕೋತೀನಿ. ಯೂಟ್ಯೂಬಲ್ಲಿ ಒಂದು ಚಾನಲ್ ನನ್ನ ರೀಸೆಂಟಾಗಿ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ಅಕ್ಕ ರಾಯರ ಪೂಜೆ ಹೆಂಗೆ ಮಾಡೋದು, ಅಕ್ಕ ಎಷ್ಟು ದೀಪ ಹಚ್ಚಬೇಕು ಅಂತ ಹೇಳಿ ನನ್ನೊಟ್ಟಿಗೆ ಇದ್ದು ನನ್ನ ಹತ್ರ ಕೇಳ್ಕೊಂಡು ವಿಡಿಯೋ ಮಾಡಿ ಇವತ್ತು ಏನೋ ನಾನೇ ಎಲ್ಲವನ್ನು ತಿಳಿದಿರೋರು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಾರೆ ಅಂತಂದು. ಮಾಡಲಿ, ಸಂತೋಷ. ಏನೂ ಇಲ್ಲ, ಎತ್ತಲೂ ಇಲ್ಲ. ಅವ್ರ ಜೊತೆಯಲ್ಲಿ ಇದ್ದಂತಹ ಏಣಿನೇ ಒದ್ದು ಅವ್ರ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಚಾನಲ್ಗಳ ಬಗ್ಗೆ ಮಾತಾಡೋವಂಥದ್ದೇನು ದೊಡ್ಡದಲ್ಲ. ಮಾತಾಡು, ಸಂತೋಷ. ಆದರೆ ಮಾತಾಡುವಾಗ ಆ ವಿಚಾರದಲ್ಲಿ ಒಂದು ಸ್ಪಷ್ಟತೆ, ನಿಖರತೆ, ಸತ್ಯಾಂಶ ಇರಬೇಕು. ರಾಯರ ವಿಚಾರದಲ್ಲಿ ಬಾಯಿಗೆ ಬಂದಿದ್ದನ್ನೆಲ್ಲ ನಂದೇ ಸರಿ ಅಥವಾ ನಾನೇ ಸರಿಯಾಗಿ ಹೇಳುವಂತಹದ್ದು, ರಾಯರೇ ಸರಿಯಾಗಿ ಹೇಳಿಲ್ಲ ಅನ್ನೋ ಥರದಲ್ಲಿ ನೀನು ಮಾತಾಡ್ತಾ ಹೋದರೆ ಪಾತಾಳಕ್ಕೆ ತುಳಿದು ಬಿಡ್ತಾರೆ ನಿನ್ನನ್ನು. ಹುಷಾರು. ಗುರುಸ್ತೋತ್ರ ಅನ್ನುವಂತಹ ಹೆಸರನ್ನು ಹೇಳಬೇಕಾದ್ರೆ ಅಂಜಬೇಕು ನಾವು. ಒಂದೊಂದು ಪದ, ಒಂದೊಂದು ಅಕ್ಷರದಲ್ಲೂ ರಾಯರ ಮಹಿಮೆಯನ್ನು ವರ್ಣಿಸಿದ್ದಾರೆ. ಅಪ್ಪಣ್ಣಾಚಾರ್ಯರು ರಚಿಸಿರುವಂತಹದ್ದು. ಅದನ್ನು ಏನಕ್ಕೋಸ್ಕರ ಗುರುಸ್ತೋತ್ರ ಹೇಳಬಾರ್ದು ಅಂತಂದರೆ, ಅಪ್ಪಣ್ಣಾಚಾರ್ಯರು ಅಪ್ಪಟ ಬ್ರಹ್ಮಚಾರಿಯಾಗಿದ್ದರಂತೆ. ಅವರು ಅಂದರೆ ಬ್ರಹ್ಮಚಾರಿಯಾಗಿದ್ದಂಥವರು ಹೆಣ್ಮಕ್ಳು ಅಂದರೆ 2 ಹೆಜ್ಜೆ ದೂರ ನಿಲ್ತಿದ್ರಂತೆ. ರಾಯರ ಪರಮಾಪ್ತ ಭಕ್ತರು ಅವರು. ಹಾಗಾಗಿ ಅವರಿಗೆ, ಬ್ರಹ್ಮಚಾರಿಯಾಗಿದ್ದಂತಹವರಿಗೆ ಗೌರವ ಕೊಡಬೇಕು ಅನ್ನೋಂತಹ ಉದ್ದೇಶದಿಂದ ಹೆಣ್ಣುಮಕ್ಕಳು ಗುರುಸ್ತೋತ್ರವನ್ನು ಹೇಳಬಾರ್ದು ಅನ್ನೋಂತಹದ್ದು ಒಂದು ಇದೆ. ನನ್ನ ಚಾನಲ್ನಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಏನಾದರೂ ಕೊಡ್ತೀನಿ ಅಂತಂದರೆ ಅದಕ್ಕೆ 10ರಷ್ಟು ಹಿಂದೆ ನಾನು ತಿಳ್ಕೊಂಡು ವಿಡಿಯೋ ಮಾಡಿರ್ತೀನಿ. ಸುಮ್ಮನೆ ಮಾಡಲ್ಲ. ನಾವಿಲ್ಲಿ ಕುತ್ಕೊಂಡು ಮಕ್ಕಳಿಗೆ ಒಂದು ಕ್ಲಾರಿಟಿ ಇಲ್ದಲೆ ಪಾಠ ಮಾಡಲ್ಲ ರೀ. ಅರ್ಧ ಗಂಟೆ ಪಾಠ ಮಾಡಬೇಕು ಅಂದರೆ ಒಂದು ದಿನ ಪ್ರಿಪೇರ್ ಆಗಿರ್ತೀವಿ. ಅಂಥದ್ರಲ್ಲಿ ರಾಯರ ಬಗ್ಗೆ ಮಾತಾಡುವಾಗ ಅಸತ್ಯ ನುಡಿತೀನ, ತಿಳಿದಿಲ್ದಿದ್ದನ್ನು ಹೇಳ್ತೀನ. ಅನ್ಎಜುಕೇಟೆಡ್ ಅಲ್ಲ ನಾನು. ಇಲ್ಲ ಯಾವುದನ್ನು ತಿಳಿದಲೆ ಓದೋಂತಹ ಹಂಬಲ ಶಿಕ್ಷಕರಿಗೆ ಬಹಳ ಇರುತ್ತೆ. ತುಂಬ ಚೆನ್ನಾಗಿ ಓದ್ಕೊಂಡು ರಾಯರ ಬಗ್ಗೆ ಸ್ಟಡಿ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವ್ರವ್ರ ಮಾತನ್ನು ಕೇಳಿ ನೀವು ಕನ್ಫ್ಯೂಷನ್ಗೊಳಗಾಗಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತುಂಬ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ರಾಯರ ವಿಚಾರದಲ್ಲಿ ಏನು ಸತ್ಯತೆ ಇದೆ ಅನ್ನೋಂತಹದ್ದು ತಾಳ್ಮೆಯಿಂದ ಇದ್ದವ್ರನ್ನ ಕೆಣಕಿದ್ರೆ ಹೆಂಗೆ ಅನುಭವಿಸ್ಬೇಕಾಗತ್ತೆ ಅನ್ನೋಂತಹದ್ದು ಮುಂದೆ ಗೊತ್ತಾಗುತ್ತೆ. ನಮಸ್ಕಾರ.